ನೋಡಿ, ಈಗಾಗಲೇ ಏನು ಹಿಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇತ್ತು, ಅದನ್ನು ರಾಜ್ಯ ಸರ್ಕಾರದವರು ಈಗಾಗಲೇ 5 ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತೇಳಿ ಮಾಡಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿದ ತಕ್ಷಣ ಬೆಂಗಳೂರು ಅಭಿವೃದ್ಧಿ ಆಗ್ತಾಯಿದೆ ಅನ್ನತಕ್ಕಂಥದ್ದು ಸುಳ್ಳು. ಏನು ಹಿಂದೆ ಕುಮಾರಣ್ಣವರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಸುಮಾರು 7 ನಗರಸಭೆಗಳು ಮತ್ತು 110 ಹಳ್ಳಿಗಳನ್ನು ಒಳಗೊಂಡಂತೆ ಏನು ಹಿಂದೆ BMP ಅಂತಿತ್ತು, ಅದನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದರು. ಅದು ಮಾಡತಕ್ಕಂಥ ಉದ್ದೇಶ ಬೆಂಗಳೂರಿನ ಹೊಂದ್ಕೊಂಡಂತೆ ಯಾವ್ಯಾವ ಹಳ್ಳಿಗಳಿದ್ವು ಅವು ಅಭಿವೃದ್ಧಿ ಆಗಬೇಕು ಅಂಥೇಳಿ. ಹಿಂದೆ ನಗರಸಭೆ ಇದ್ದಂಥ ಸಂದರ್ಭದಲ್ಲಿ ಆಗಾಗಲೇ ಸುಮಾರಷ್ಟು ಅಭಿವೃದ್ಧಿ ಆಗಿದ್ವು. ಅದಕ್ಕೆ ಆ ನಗರಸಭೆಗಳನ್ನು ಒಳಗೊಂಡಂತೆ ಅವರು ಅವತ್ತು ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನ ರಚನೆ ಮಾಡಿದರು. ಅದಾದ ನಂತರ ಅದಕ್ಕೆ ಸಾಕಷ್ಟು ನಮ್ಮ ಏನು ಆಗ ಸುಮಾರು 2002ರಲ್ಲಿ ಏನು ಮಾಡಿದ್ರು, ಬೆಟರ್ಮೆಂಟನ್ನು ಸ್ಟಾಪ್ ಮಾಡಿಬಿಟ್ರು. ಬೆಟರ್ಮೆಂಟ್ ಸ್ಟಾಪ್ ಮಾಡಿದ ನಂತರ ಆಮೇಲೆ ಬಂದಕ್ಕಂಥ ಯಾವ ಸರ್ಕಾರಗಳು ಸಹ ಬೆಟರ್ಮೆಂಟ್ ಮತ್ತೆ ಓಪನ್ ಮಾಡಲಿಲ್ಲ. ಬೆಟರ್ಮೆಂಟ್ ಓಪನ್ ಮಾಡಲಿಲ್ಲ ಅಂತಂದರೆ ಮನೆ ಕಟ್ಟಲಿಕ್ಕಾಗಲ್ಲ. ಬೆಟರ್ಮೆಂಟ್ ಟ್ಯಾಕ್ಸ್ ಕಟ್ಟಿ ನೀವು ಪ್ಲ್ಯಾನ್ ಸ್ಯಾಂಕ್ಷನ್ ತಗೊಂಡ್ರೆ ಮನೆ ಕಟ್ಬೋದು. ಇಲೀಗಲಾಗಿ ಎಲ್ಲನೂ ಸಹ ಮನೆಗಳು ಕಟ್ಟಿಬಿಟ್ಟಿದ್ದಾರೆ. ಅದಕ್ಕೆ ಲೋಪ ಇರತಕ್ಕಂಥದ್ದು ಸರ್ಕಾರದಲ್ಲಿ. ಸರ್ಕಾರನೇ ಲೋಪ ಇಟ್ಕೊಂಡು ನೀವು ಇಲೀಗಲಾಗಿ ಅನಾಥರೈಸ್ ಕನ್ಸ್ಟ್ರಕ್ಷನ್ ಮಾಡಿದ್ದೀರಿ, ನೀವು ಸೆಟ್ ಬ್ಯಾಕ್ ಬಿಡದೆ ಕನ್ಸ್ಟ್ರಕ್ಷನ್ ಮಾಡಿದ್ದೀರಿ ಅಂತಂದರೆ ಸರ್ಕಾರನೇ ಲೋಪ ಮಾಡಿ ಅದನ್ನು ಸಾರ್ವಜನಿಕರ ಮೇಲೆ ಹಾಕಿದ್ರೆ ಅದನ್ನು ಯಾರೂ ಸಹ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಇದು ಒಂದು ಭಾಗ. ಈಗೇನು ರಾಜ್ಯ ಸರ್ಕಾರ ಬಂದ ನಂತರ ಈಗಾಗಲೇ 6 ವರ್ಷ ಆಗಿದೆ, ಚುನಾವಣೆ ನಡೆಸಲಿಲ್ಲ. 6 ವರ್ಷ ಆದರೂ ಸಹ ಹಿಂದೆ ಇದೇ ಭಾರತೀಯ ಜನತಾ ಪಾರ್ಟಿಯವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆವತ್ತಿನ ಕಾಂಗ್ರೆಸ್ ಪಕ್ಷದ ಇವತ್ತಿನ ಮುಖ್ಯಮಂತ್ರಿಗಳು, ಆವತ್ತಿನ ವಿರೋಧ ಪಕ್ಷದ ನಾಯಕರು, ಇವತ್ತಿನ ಉಪಮುಖ್ಯಮಂತ್ರಿಗಳು, ಆವತ್ತಿನ ಪಕ್ಷದ ಅಧ್ಯಕ್ಷರು ಏನಿದ್ರು, ಇವರೇ ಹೋಗಿ ಒಂದು ಚುನಾವಣಾ ಆಯುಕ್ತರಿಗೆ ಒಂದು ದೂರನ್ನು ನೀಡಿದರು. ಭಾರತೀಯ ಜನತಾ ಪಾರ್ಟಿಯವರು ಚುನಾವಣೆ ನಡೆಸ್ತಾ ಇಲ್ಲ ಅಂಥೇಳಿ. ಆದರೆ ಇವತ್ತು ಇವರೇ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾಯಿದೆ, ಚುನಾವಣೆ ನಡೆಸಿ 6 ವರ್ಷ ಆಯಿತು. ಇವತ್ತು ಸಹ ಇದೇ ರೀತಿ ಕುಂಟು ನೆಪಗಳನ್ನ ಹೇಳ್ಕೊಂಡು ಇವತ್ತು ಚುನಾವಣೆ ನಡೆಸದೆ ಇವತ್ತು ಸುಪ್ರೀಂ ಕೋರ್ಟು ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ ಇವ್ರಿಗೆ ಗಡುವನ್ನು ಕೊಟ್ಟಿದ್ದರು. ರಾಜ್ಯ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ರೂ ಸಹ ಮತ್ತೆ ಕುಂಟು ನೆಪಗಳನ್ನ ಹೇಳ್ಕೊಂಡು ಮತ್ತೆ ಚುನಾವಣೆ ನಡೆಸಲಿಕ್ಕೆ ಇವರು ಇದುವರೆಗೂ ಸಹ ಹಣ ಬಿಡುಗಡೆ ಮಾಡಲಿಲ್ಲ. ಹಣ ಬಿಡುಗಡೆ ಮಾಡದೆ ಅಲ್ಲಿ ಅದೊಂದು ಗೊಂದಲ ಸೃಷ್ಟಿ ಮಾಡ್ತಾಯಿದ್ದಾರೆ. ನಿಮ್ಮ ಚುನಾವಣೆ ಆಯುಕ್ತರು ಒಂದು ಪತ್ರಿಕಾಗೋಷ್ಠಿ ನಡೆಸಿ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಅವರೇ ಹೇಳ್ತಾಯಿದ್ರು ಚುನಾವಣೆಗೆ ನಮ್ಗೆ ಹಣ ಇಲ್ಲ ಅಂತ ಹೇಳ್ತಾರೆ ಅಂತೇಳಿ. ಈ ರೀತಿ ಸರ್ಕಾರ ಗೊಂದಲಗಳನ್ನ ಸೃಷ್ಟಿ ಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕಡೆ ವ್ಯಕ್ತಿಗೆ ಅಧಿಕಾರ ಸಿಗಬೇಕು ಅಂತ ಹೇಳ್ತಾರೆ. ತುಳಿತಕ್ಕೆ ಒಳಗಾದಂಥವ್ರಿಗೆ ನಾವು ಶಕ್ತಿ ತುಂಬಬೇಕು ಅಂತ ಹೇಳ್ತಾರೆ. ಇವರು ಇವತ್ತು ಹಿಂದುಳಿದ ವರ್ಗದ ಒಬ್ಬ ನಾಯಕರಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ, ದೇವರಾಜ ಅರಸುವರ ಇವತ್ತು ಒಂದು ಅವರ ದಾಖಲೆಯನ್ನು ನಾನು ಮುರಿದಿದ್ದೀನಿ ಅಂತ ಹೇಳ್ತಾರೆ. ಇಷ್ಟು ಎಲ್ಲ ಇದ್ದರೂ ಸಹ ಇವತ್ತು ಬರೀ ಇವರು ದಾಖಲೆಗೋಸ್ಕರ ಮುಖ್ಯಮಂತ್ರಿಗಳಾಗಿ ಮುಂದುವರೆದಿದ್ದಾರೋ ಅಥವಾ ರಾಜ್ಯದ ನಿಜವಾದ ತುಳಿತಕ್ಕೊಳಗಾದಂಥವ್ರಿಗೆ ಅವ್ರಿಗೆ ಶಕ್ತಿ ತುಂಬಂಥ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ಅವರ ಆತ್ಮಕ್ಕೆ ಅವರು ಒಂದು ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಯಾಕೆ ಅಂತಂದರೆ ಈಗ ಬೆಂಗಳೂರು ನಗರದಲ್ಲಿ ಈಗ 5 ಭಾಗ ಮಾಡಿದ್ರು. 5 ಗ್ರೇಟರ್ ಬೆಂಗಳೂರು ಮಾಡಿ 5 ಭಾಗಕ್ಕೆ 5 ಕಮಿಷನರ್ಗಳು ಮಾಡಿದ್ದಾರೆ, ಅದಕ್ಕೆ ಅಧಿಕಾರಿಗಳು ನೇಮಕ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದಕ್ಕೊಬ್ಬ ಚೀಫ್ ಕಮಿಷನರು ಇದ್ದಾರೆ. ಆದರೆ ಸುಮಾರು 3 ಕಾರ್ಪೊರೇಷನಲ್ಲಿ 2 ಕಾರ್ಪೊರೇಷನ್ನು 2 GBA ಓಕೆ, ಇನ್ನು 3 GBAಯಲ್ಲಿ ಇವತ್ತರೆಗೂ ಸಹ ಸಂಬಳ ಕೊಡಲಿಕ್ಕೆ ಹಣ ಇಲ್ಲ ಅಂತೇಳಿ ಪತ್ರಿಕೆಗಳಲ್ಲಿ ತಾವೇ ನೋಡ್ತಾ ಇದ್ದೀರಿ. ಸುಮಾರು 32 ಕೋಟಿ ಬೇಕು, 33 ಕೋಟಿ ಬೇಕು, ಹಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ 5 ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದೀನಿ ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಚೆಕ್ಗಳು ಇವತ್ತು ಬೋನ್ಸ್ ಆಗ್ತಾ ಇದ್ದಾವೆ. ಅಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ನಿಜಕ್ಕೂ ಸಹ ಹೇಳ್ತೀನಿ, ಈ ಸರ್ಕಾರ ಈ ನಿಟ್ಟಿನಲ್ಲೇ ಕೆಲಸ ಮಾಡಿದರೆ ಶ್ರೀಲಂಕಾದಲ್ಲಿ ಏನು ದಿವಾಳಿ ಆಯ್ತಲ್ಲ, ಅಲ್ಲಿನ ಜನ ಏನು ರೊಚ್ಚಿಗೆದ್ದು ಅಲ್ಲಿನ ಅಧ್ಯಕ್ಷರುಗಳು ಅಲ್ಲಿನ ಇವರು ಮಂತ್ರಿಗಳು ಮನೆಗಳಿಗೆ ನುಗ್ಗಿ ಏನು ಅವತ್ತು ಶ್ರೀಲಂಕಾದಲ್ಲಿ ಯಾವ ರೀತಿ ಘನಘೋರ ದೃಶ್ಯಗಳನ್ನ ನಾವು ನೋಡಿದ್ದೀರಿ. ಕರ್ನಾಟಕ ರಾಜ್ಯದಲ್ಲೂ ಸಹ ಕಾಂಗ್ರೆಸ್ ಪಕ್ಷದವರು ಇವತ್ತೇನು ಕಾಂಗ್ರೆಸ್ನಂತ ರಾಜ್ಯ ಸರ್ಕಾರ ಇವತ್ತು ಅಧಿಕಾರ ಮಾಡ್ತಾಯಿದ್ದಾರೆ. ಇವತ್ತು ಇವರು ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಜನರ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ ಈ ಒಂದು ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವುದೇ ಲೋಕಲ್ ಬಾಡಿ ಚುನಾವಣೆ ನಡೆಸಿದ್ರೆ ನಮಗೆ ಜನ ಆಶೀರ್ವಾದ ಮಾಡೋದಿಲ್ಲ ಅಂತ ಗೊತ್ತಿದೆ. ಹಾಗಾಗಿ ಚುನಾವಣೆಗಳನ್ನ ಮುಂದೂಡಲಿಕ್ಕೆ ಈ ರೀತಿ ಕುಂಟು ನೆಪಗಳನ್ನ ಹೇಳ್ಕೊಂಡು ಮುಂದೂಡ್ತಾ ಇದ್ದಾರೆ. ನಿಮ್ಮ ಹೋರಾಟವನ್ನು ದೊಡ್ಡಗೌಡರು ಮೆಚ್ಚಿರುವಂಥದ್ದು ಸೂಪರ್ ಪ್ರೆಸಿಡೆಂಟ್ ಅಂತ ಮಾತುಗಳನ್ನು ಹೇಳ್ತಿದ್ದಾರೆ. ಸರ್ ನೋಡಿ, ಹೆಮ್ಮೆ ಇದೆ ನನಗೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಪೂಜ್ಯ ದೇವೇಗೌಡರು ಸಾಹೇಬರು ಏನು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾಗಿ ಅವರೇನು ನಮ್ಮ ಪಕ್ಷದ ವರಿಷ್ಠರು ಹೈಕಮಾಂಡ್ ಇದ್ದಾರೆ. ನಮ್ಮ ಆರಾಧ್ಯ ದೈವ ಕುಮಾರಣ್ಣವ್ರು ಏನಿದ್ದಾರೆ
ನಿಜಕ್ಕೂ ಸಹ ನಾನು ಹಿಂದೆನೂ ಸಹ 7 ವರ್ಷಗಳ ಕಾಲ ಯುವ ಘಟಕದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೆ. ನಾನು 1998-99ರಿಂದನೂ ನಾನು ಕೆಲಸ ಮಾಡ್ಕೊಂಬಂದಿದ್ದೀನಿ. ಹಾಗಾಗಿ ನನ್ನನ್ನೇನು ಪೂಜ್ಯ ದೇವೇಗೌಡರು ಸಾಹೇಬರು ಅವರ ಒಂದು ಮಾರ್ಗದರ್ಶನ ಮತ್ತು ಕುಮಾರಣ್ಣವ್ರ ಮಾರ್ಗದರ್ಶನ, ನಮ್ಮ HD ರೇವಣ್ಣ ಸಾಹೇಬರ ಮಾರ್ಗದರ್ಶನದಲ್ಲಿ ಏನು ನಮಗೆ ಅವರು ಆವತ್ತಿಂದನೂ ಸಹ ಒಂದು ಕೆಲಸ ಮಾಡಲಿಕ್ಕೆ ನನಗೇನು ಅವಕಾಶ ಕೊಟ್ಟಿದ್ದರು. ಬೆಂಗಳೂರು ನಗರದಲ್ಲಿ ನಾನು ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ. ಅದೇ ರೀತಿ ನಾನು ಯುವ ಘಟಕದ ಅಧ್ಯಕ್ಷನ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ನನ್ನನ್ನು ನನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿದ್ರು. ಅದು ಸಹ ನನಗೆ ಹೆಮ್ಮೆ ಇದೆ. ಅದಾದ ಪೂಜ್ಯ ದೇವೇಗೌಡರು ಸರ್ 3 ಬಾರಿ ನಾನು ಸೆಂಟ್ರಲ್ ಬೋರ್ಡ್ ಮೆಂಬರ್ ಮಾಡಿದರು, ಕೇಂದ್ರ ಸರ್ಕಾರಕ್ಕೆ ನಾಮಿನೇಟ್ ಮಾಡಿದರು. ಅದಾದ ನಂತರ ನಾನು ಶಾಸಕನಾಗೂ ಕೆಲಸ ಮಾಡಿದ್ದೇನೆ. ಅದೇ ರೀತಿ ಈಗ ಏನು ಮತ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಂಥ ಸಂದರ್ಭದಲ್ಲಿ 3 ವರ್ಷಗಳ ಕಾಲ ನಾನು ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪಕ್ಷದ ಅಧ್ಯಕ್ಷನಾಗಿ ಬೆಂಗಳೂರು ನಗರದಲ್ಲಿ ಕೆಲಸವನ್ನು ಮಾಡಿದ್ದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ. ತಮಗೆಲ್ಲ ಗೊತ್ತಿದೆ, ಏನು ನಮ್ಮ JDS ಪಕ್ಷ ಅಂತಂದರೆ ಗ್ರಾಮೀಣ ಭಾಗಕ್ಕೆ ಮಾತ್ರ ಸೀಮಿತ ಅಂತ ಏನು ಹೇಳ್ತಾಯಿದ್ರು. ಬೆಂಗಳೂರು ನಗರದಲ್ಲಿ ಕುಮಾರಣ್ಣವ್ರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವರೇನು ಆವತ್ತಿನ ಪ್ರಧಾನಮಂತ್ರಿಗಳು ಕರ್ಕೊಂಬಂದು ಏನು ಆವತ್ತು ಮೆಟ್ರೋಗೆ ಚಾಲನೆ ಕೊಟ್ಟಂಥದ್ದು ಇರ್ಬೋದು, ಅಡಿಗಲ್ಲನ್ನು ಹಾಕಿದ್ದಂಥದ್ದು ಇರ್ಬೋದು. ಅದೇ ರೀತಿ ಪೂಜ್ಯ ದೇವೇಗೌಡರು ಸಾಹೇಬರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮತ್ತು ಈ ದೇಶದ ಪ್ರಧಾನಮಂತ್ರಿ ಆದಂಥ ಬೆಂಗಳೂರು ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಸಾಕಷ್ಟು ಇದ್ದಾವೆ. ಇವೆಲ್ಲವನ್ನು ಅವರು ಏನು ಕೆಲಸವನ್ನು ಮಾಡಿದರು, ಬೆಂಗಳೂರು ನಗರಕ್ಕೆ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು, ಫ್ಲೈಓವರ್ಸ್ ಇರ್ಬೋದು, ರೋಡ್ಸ್ ಇರ್ಬೋದು, ಅಥವಾ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ BMP ಇದ್ದಿದ್ದನ್ನು BBMP ಮಾಡಿದಿರ್ಬೋದು. ಇವೆಲ್ಲವನ್ನು ಸಹ ನಾವು ಜನರ ತಿಳಿಸತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಅದಾದ ನಂತರ ಮತ್ತೆ ರಾಜ್ಯ ಸರ್ಕಾರ ಏನು 5 ಭಾಗಗಳನ್ನ ಗ್ರೇಟರ್ ಬೆಂಗಳೂರು ಮಾಡಿದ್ರು. ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಮತ್ತು ರೇವಣ್ಣ ಸಾಹೇಬರು ಇರ್ಬೋದು, ಪಕ್ಷದ ಎಲ್ಲರೂ ಸಹ, ಮತ್ತು ನಮ್ಮ ನಿಖಿಲ್ ಕುಮಾರಣ್ಣವ್ರು ಇರ್ಬೋದು, ಎಲ್ಲರೂ ಸಹ ಹಿಂದೆ ಏನು ನಾನೇನು ಕೆಲಸ ಮಾಡಿದ್ದೀನಿ ಅದರ ಅನುಭವದ ಆಧಾರದ ಮೇಲೆ ಮತ್ತು ನನ್ನ ಗ್ರೇಟರ್ ಬೆಂಗಳೂರಿಗೆ ಏನು ಅಧ್ಯಕ್ಷ ಮಾಡಿದ್ರು, ಆದರೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತೃಪ್ತಿ ನನಗಿದೆ. ಅದೇ ರೀತಿ ಬೆಂಗಳೂರು ನಗರದಲ್ಲೂ ಸಹ ಈಗ ಬೆಂಗಳೂರು ನಗರದಲ್ಲೂ ಏನಾದರೂ ಚುನಾವಣೆ ಬಂದರೆ ನಾನು ಕನಿಷ್ಠ ಒಂದು 45-50 ಗ್ರೇಟರ್ ಬೆಂಗಳೂರಿನಲ್ಲಿ ನಮ್ಮ ಒಂದು ಕಾರ್ಪೊರೇಟರ್ಸು ಇಲ್ಲಿ ಆಯ್ಕೆ ಆಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನನ್ನ ಜೊತೆಯಲ್ಲಿ ಈಗಾಗಲೇ ಏನು 5 ಜನ ಅಧ್ಯಕ್ಷರುಗಳು ಮಾಡಿದ್ದಾರೆ ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ಅವರು, ಮತ್ತು ಎಲ್ಲ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರುಗಳು, ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು, ಎಲ್ಲ ನಮ್ಮ ಮಹಿಳಾ ಮುಖಂಡರು ಎಲ್ಲರೂ ಸಹ ಪ್ರಾಮಾಣಿಕವಾಗಿ ನನ್ನ ಜೊತೆಯಲ್ಲಿ ಕೈ ಜೋಡಿಸಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಂಘಟನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಅಭ್ಯರ್ಥಿಗಳು ಆಯ್ಕೆ ಆಗಿ ಬರಬೇಕು ಅಂತೇಳಿ ನಾವು ಸಂಘಟನೆ ದೃಷ್ಟಿಯಿಂದ ಪ್ರತಿಯೊಂದು ಮನೆಗೂ ಹೋಗಿ ಪ್ರಾಮಾಣಿಕವಾಗಿ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ ಪೂಜ್ಯ ದೇವೇಗೌಡರು ಸಾಹೇಬರು ನನ್ನ ಬಗ್ಗೆ ಒಂದಷ್ಟು ಮೊನ್ನೆ ಪತ್ರಿಕಾಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಕಬ್ಬನ್ ಪಾರ್ಕಲ್ಲಿ ಮಾವು ಮೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಹೇಳಿದಂಥ ಒಂದು ಮಾತು ನನಗೆ ಇನ್ನೂ ಸ್ಫೂರ್ತಿ ಬಂದಿದೆ, ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಶಕ್ತಿ ಬಂದಿದೆ. ಅವರು ಹೇಳಿದ್ದಾರೆ ಅಂಥೇಳಿ ನಾನೇನು ಅದನ್ನು ನನಗೆ ಆಶೀರ್ವಾದ ಅಂತ ತಿಳ್ಕೊಂಡು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಿ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ದೇವೇಗೌಡರ ವಿಡಿಯೋ ವೈರಲ್ ಆಗ್ತಿದೆ, ಅದನ್ನು ನೋಡಿದಾಗ ಎಷ್ಟು ಖುಷಿ ಆಯ್ತು ಸರ್? ಅಲ್ಲ, ನನಗೆ ಪೂಜ್ಯ ದೇವೇಗೌಡರು ಸಾಹೇಬರು ನನ್ನ ಹಿಂದೆಯಿಂದನೂ ನಾನು ಯಾವಾಗೂ ಸಹ ಹೇಳಿದ್ದೀನಿ, ಪೂಜ್ಯರು ಸಮಾನರು, ಅವರು ದೇವನ ಸಮಾನ, ನಮಗೆ ಆ ಕುಟುಂಬ ಅಂದರೆ ದೇವಸ್ಥಾನ ಅಂತ ನಾವು ಭಾವಿಸಿದ್ದೀವಿ ಅಂತೇಳಿ. ನಾನೇನಾದರೂ ಇವತ್ತು ರಾಜಕಾರಣದಲ್ಲಿ ಒಂದು 4 ಜನ ಗುರುಸ್ತಾರೆ, ರಮೇಶ್ ಗೌಡ ಅಂತ ಒಬ್ಬ ಇದ್ದಾರೆ ಅಂತ ಏನಾದರೂ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ರೆಕಗ್ನೈಸ್ ಇದೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಪಕ್ಷ, ಪೂಜ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ. ಅದು ನನಗೆ ಹೆಮ್ಮೆ ಇದೆ.